ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರಿರಾಮ್. ಕನ್ನಡ ಒನ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಏನು ಕಳೆದ 8 ವರ್ಷಗಳ ಹಿಂದೆ ದೇಶದಲ್ಲಿದ್ದಂಥ ಅನೇಕ ಸಮಸ್ಯೆಗಳನ್ನ ಮತ್ತು ಅದರ ಕಾರಣ ಎಲ್ಲದರ ಬಗ್ಗೆ ಮಾತಾಡ್ತಾ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಇರ್ತಕ್ಕಂಥ ಒಂದೇ ಒಂದು ಪರಿಹಾರ. ಆ ಪರಿಹಾರ ಏನಂತ ಹೇಳಿದ್ರೆ, ಈಗಿರುವ ಸರ್ಕಾರವನ್ನ ಕಿತ್ತೊಗೆದು ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೋದು, ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದು. ಇದೊಂದೇ ನಮ್ಮ ದೇಶದ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಅಂತ ಹೇಳಿ 8 ವರ್ಷಗಳ ಹಿಂದೆ ಈ ದೇಶದ ಯುವ ಜನತೆ ಮತ್ತು ಈ ದೇಶದ ಮಧ್ಯಮ ವರ್ಗಗಳ ಮುಂದೆ ಬಂದು ಪುಂಖಾನುಪುಂಖಗಳ ಭಾಷಣಗಳನ್ನು ಹೊಡೆದು, ನಾನು ಅಧಿಕಾರಕ್ಕೆ ಬಂದರೆ ನಿಮಗೆ ಅಚ್ಚೇ ದಿನಗಳನ್ನ, ಒಳ್ಳೆಯ ದಿನಗಳನ್ನು ತರ್ತೇನೆ, ಆ ಒಳ್ಳೆಯ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತೆ ಬಹಳ ಮುಖ್ಯವಾಗಿ ಒಂದು ಉದ್ಯೋಗವನ್ನು ಕೊಡ್ತೀನಿ, ಪ್ರತಿ ವರ್ಷ ಕೋಟ್ಯಾಂತರ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದಂತ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆದ್ರೆ ಇವತ್ತು ನಾವು ಎಂಥ ಸ್ಥಿತಿಗೆ ತಲುಪಿದ್ದೀವಿ. ಇತ್ತೀಚೆಗೆ ಅವರೇ ಹೇಳ್ತಾರೆ, ಇನ್ನ ಮುಂಬರುವ 1.5 ವರ್ಷದೊಳಗೆ ನಾನು 10 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಎಂತ ನಾಚಿಕೆ ಕೇಡಿನ ಸಂಗತಿ ಅಲ್ವಾ ಇದು? ವರ್ಷಕ್ಕೆ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಂತ ಮೋದಿ ಅವರು ಇಲ್ಲಿವರೆಗೂ ಕೋಟಿಗಟ್ಟಲೆ ಉದ್ಯೋಗಗಳನ್ನು ನಾಶ ಮಾಡಿ, ಇವತ್ತು ಯುವಕರು ಬೀದಿಗೆ ಇಳಿದಾಗ ನಮಗೆ ಉದ್ಯೋಗ ಕೊಡಿ, ಬದುಕಲಿಕ್ಕೆ ಮಾರ್ಗ ತೋರಿಸಿ, ನಿಮ್ಮ ಜವಾಬ್ದಾರಿ ನಿರ್ವಹಿಸಿ ಅಂತ ಹೇಳಿದ ತಕ್ಷಣ ಇವತ್ತವರು ನಾನು 10 ಲಕ್ಷ ಉದ್ಯೋಗಗಳನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಇವತ್ತು ನಮ್ಮ ದೇಶದ ನಿಜವಾಗ್ಲೂ ನಮ್ಮ ದೇಶದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ? ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ, ಒಂದು ಕುಟುಂಬ ಆಗ್ಲಿ, ಒಂದು ದೇಶ ಆಗ್ಲಿ ಸದೃಢವಾಗಿ ಬೆಳಿಬೇಕಾದ್ರೆ, ಅದು ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶದಲ್ಲಿ, ಆ ಸಮಾಜದಲ್ಲಿ ಮತ್ತು ಆ ಕುಟುಂಬದಲ್ಲಿ ಇರ್ತಕ್ಕಂಥ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕು. ಆ ಉದ್ಯೋಗದ ಮುಖಾಂತರ ಮಾತ್ರ ವ್ಯಕ್ತಿ ತನ್ನ ಬದುಕನ್ನ, ತನ್ನ ಕುಟುಂಬದ ಭವಿಷ್ಯವನ್ನ ಮತ್ತು ದೇಶದ ಭವಿಷ್ಯವನ್ನ ರೂಪಿಸಲಿಕ್ಕೆ ಸಾಧ್ಯ. ಒಂದು ಉದ್ಯೋಗ ಅಂತ ಹೇಳಿದ ತಕ್ಷಣ ಒಂದು ಉದ್ಯೋಗದೊಳಗೆ ಒಬ್ಬ ಮನುಷ್ಯ, ಒಂದು ಕುಟುಂಬ, ಒಂದು ಸಮಾಜ ಮತ್ತು ಒಂದು ದೇಶದ ಬದುಕು ಮತ್ತು ಭವಿಷ್ಯ ಅಡಗಿರ್ತದೆ. ಆದ್ರೆ ಇದರ ಮಹತ್ವವನ್ನ ಅರ್ತಿರ್ತಕ್ಕಂಥ ನಮ್ಮ ಸರ್ಕಾರಗಳು ಮತ್ತು ನಮ್ಮ ರಾಜಕಾರಣಿಗಳು ಬೇಕಂತಲೇ ಮೊದಲಿಂದಲೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಿರುದ್ಯೋಗಿಗಳನ್ನ ವ್ಯವಸ್ಥಿತವಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನೋಡಿ, ಮೇ 2022 ಇತ್ತೀಚೆಗೆ ಹರಿಯಾಣದಲ್ಲಿ ಸುಮಾರು 2,000 ಕಾಂಟ್ರಾಕ್ಟ್ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಂಟ್ರಾಕ್ಟ್ ಲೇಬರರ್ಸ್ ಅನ್ನ ತೆಗೆದು ಹಾಕಿದ್ದಾರೆ. ಮತ್ತೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ 20,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಪೌರಕಾರ್ಮಿಕರು ತಮ್ಮನ್ನ ಸರ್ಕಾರ ಉದ್ಯೋಗಕ್ಕೆ ತಗೋಬೇಕು, ಅವರಿಗೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತ ಬೀದಿಗಿಳಿದು ಹೋರಾಟ ಮಾಡಿದ್ರು. ಹಾಗೆ ಪ್ರತಿ ವಾರ, ಪ್ರತಿ ತಿಂಗಳು ಒಂದಲ್ಲ ಒಂದು ಇಲಾಖೆಯಿಂದ ಬೀದಿಗಿಳಿತಾ ಇದ್ದಾರೆ. ನಮಗೆ ಉದ್ಯೋಗ ಖಾತ್ರಿ ಮಾಡಿ, ನಮಗೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಕೊಡಿ, ನಮಗೆ ಒಬ್ಬ ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥ ಎಲ್ಲ ಅನುಕೂಲಗಳನ್ನ, ಬತ್ತಿಗಳನ್ನ ಕೊಡ್ರಿ ಅಂತ. ನೋಡಿ, ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಮತ್ತು ಒಂದು ರೀತಿ ನಮ್ಮನ್ನ ದಂಗ್ ಬಡಿಸ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, 2014ನೇ ಇಸ್ವಿಯಲ್ಲಿ ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ಉದ್ಯೋಗಗಳು ಸುಮಾರು 43% ಇರತಕ್ಕಂಥ ಒಟ್ಟು ಸಂಖ್ಯೆಯಲ್ಲಿ 43, ಅಂದ್ರೆ ಸುಮಾರು 12.3 ಮಿಲಿಯನ್ ಒಂದು ಏನು 12.3 ಮಿಲಿಯನ್ ಅಷ್ಟು ಉದ್ಯೋಗಸ್ಥರು ಇವತ್ತು ಕಾಂಟ್ರಾಕ್ಟ್ ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 70 ಲಕ್ಷ
ಅಂಗನವಾಡಿ ಕಾರ್ಯಕರ್ತರಿದಾರಲ್ಲ, ಇವರು ಕನಿಷ್ಠ ವೇತನಕ್ಕಿಂತ ಕಡಿಮೆ ದುಡ್ಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ 2014ರಲ್ಲಿ 43% ಇದ್ದಂತ ಈ ಕಾಂಟ್ರಾಕ್ಟ್ ಲೇಬರರ್ಸ್ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸಗಾರರಿದಾರಲ್ಲ, ಅವರು 43% ಇದ್ದಂಥವ್ರು 2018ಕ್ಕೆ 59%ಗೆ ಏರಿಕೆ ಆಗಿದೆ. ಮತ್ತೆ ಇವತ್ತು ಎಲ್ಲಾ ಇಲಾಖೆಗಳಲ್ಲೂ ಕೂಡ ಏನು ಖಾಯಂ ಅಥವಾ ಪರ್ಮನೆಂಟ್ ನೌಕರಿ ಅಂತ, ಸರ್ಕಾರಿ ನೌಕರ ಅಂತ ಹೇಳ್ತೀವಲ್ಲ, ಅದು ಎಲ್ಲಾ ಇಲಾಖೆಗಳಲ್ಲೂ ಮತ್ತು ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಇಳಿಕೆ ಆಗ್ತಾ ಬರ್ತಾ ಇದೆ. ಉದಾಹರಣೆಗೆ ONGC ಯಲ್ಲಿ 2020ನೇ ಇಸ್ವಿ ಅಷ್ಟೊತ್ತಿಗೆ 81%, ಅಂದ್ರೆ ಆ ONGC ಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಟ್ಟು ನೌಕರಸ್ಥರ ಪೈಕಿ 81% ಕೇವಲ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನ ಇದ್ದಾರೆ. CMI, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅನ್ನುವಂಥ ಸಂಸ್ಥೆ ಒಂದು ಭಯಾನಕವಾಗಿರ್ತಕ್ಕಂಥ ಒಂದು ಅಂಕಿ ಅಂಶವನ್ನು ಬಿಡುಗಡೆ ಮಾಡಿದೆ. ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಸುಮಾರು 90 ಕೋಟಿ 90 crores ಕೆಲಸ ಮಾಡುವಂತ ಸಾಮರ್ಥ್ಯ ಇರ್ತಕ್ಕಂಥ, ಕೆಲಸ ಮಾಡುವಂತ ವಯಸ್ಸಿನಲ್ಲಿ ಇರ್ತಕ್ಕಂಥ ನೌಕರಿಯನ್ನ ಹುಡುಕ್ತಾ ಇರ್ತಕ್ಕಂಥ ಯುವಕರಿದಾರಲ್ಲ, ಇವರು ಕೆಲಸಕ್ಕಾಗಿ ಕಾಯ್ಕೊಂಡು ಕೂತಿದ್ದಾರೆ. ಕೆಲಸಕ್ಕಾಗಿ ಕಾಯ್ಕೊಂಡು ಕೂತಿದ್ದಾರೆ, ಅದರ ಉದ್ಯೋಗ ಸಿಗ್ತಾ ಇಲ್ಲ. ಮತ್ತೆ ಬಹಳ ಆಶ್ಚರ್ಯ ಮತ್ತು ಭಯಾನಕ ಅಂತ ಹೇಳಿದ್ರೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತದೆ, ಸುಮಾರು 24% ನಿರುದ್ಯೋಗದ ಕಾರಣಕ್ಕೆ ಆತ್ಮಹತ್ಯೆ ಮಾಡುವವರ ಸಂಖ್ಯೆ 24% ಜಾಸ್ತಿ ಆಗಿದೆ. ಉದ್ಯೋಗ ಇಲ್ಲ, ಉದ್ಯೋಗ ಸಿಗ್ತಿಲ್ಲ ಅನ್ನುವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥವರ ಸಂಖ್ಯೆ 24% ಜಾಸ್ತಿ ಆಗಿದೆ ಅಂತೇಳಿ NCRB ಹೇಳ್ತದೆ. ಇದನ್ನ ಪಾರ್ಲಿಮೆಂಟ್ ಅಲ್ಲೂ ಕೂಡ ಅದರ ಮಂತ್ರಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮತ್ತೆ ಬಹಳ ಮುಖ್ಯವಾಗಿ ಈ CMI ಈ ರಿಪೋರ್ಟ್ ಹೇಳುವಂತೆ ಏಪ್ರಿಲ್ 2022ನೇ ಇಸ್ವಿಯಲ್ಲಿ ಇವರೊಂದು ವರದಿಯನ್ನ ಕೊಡ್ತಾರೆ. ಅದರಲ್ಲಿ ಸುಮಾರು 20-24 ವಯಸ್ಸಿನ ನಡುವೆ ಇರತಕ್ಕಂಥ ದುಡಿಯುವ ವಯಸ್ಸು, ಭವಿಷ್ಯವನ್ನ ಜೀವನವನ್ನ ಕಟ್ಟಿಕೊಳ್ಳುವಂತ ವಯಸ್ಸು, ಇದರಲ್ಲಿ ಸುಮಾರು 42% ಯುವಕರು ಉದ್ಯೋಗ ಇಲ್ಲದೆ, 2 ಕೋಟಿಗಿಂತ ಹೆಚ್ಚು ಹುಡುಗರು ಉದ್ಯೋಗ ಇಲ್ಲದೆ ಕಾಯ್ತಾ ಇದ್ದಾರೆ ಉದ್ಯೋಗಕ್ಕಾಗಿ. 42% 20-24 ವಯಸ್ಸಿನ ನಡುವೆ ಇರ್ತಕ್ಕಂಥವ್ರು. ಹಾಗೆ 25-29 ನಡುವೆ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು, ಇವರು ಅಷ್ಟೇ ಸುಮಾರು 13% ಜನ ಉದ್ಯೋಗ ಇಲ್ಲದೆ ಕಾಯ್ತಾ ಇದ್ದಾರೆ. ಒಟ್ಟು ಇವರಿಬ್ಬರನ್ನು ಸೇರಿದ್ರೆ, ಅಂದ್ರೆ 20-29 ನಡುವೆ ವಯಸ್ಸಿನ ನಡುವೆ ತಗೊಂಡ್ರೆ, ಅಂದ್ರೆ ಅದು ಬಹಳ ಪ್ರೈಮ್ ಏಜ್, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಯಸ್ಸಿನ ಘಟ್ಟ ಅದು. ಇಲ್ಲಿ ಸುಮಾರು 80% ಯುವಕರು ಇವತ್ತು ಉದ್ಯೋಗ ಇಲ್ಲದೆ ಉದ್ಯೋಗಕ್ಕಾಗಿ ಕಾದು ಕೂತಿದ್ದಾರೆ ಅನ್ನುವಂತ ಅಂಕಿಅಂಶವನ್ನ ಹೇಳ್ತದೆ. ಮತ್ತೆ ಬಹಳ ಮುಖ್ಯವಾಗಿ 2030 ಒಳಗೆ ಏನೊಂದು ಮ್ಯಾಕಿನ್ಲಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಒಂದು ಸಂಸ್ಥೆ 2020ನೇ ಇಸ್ವಿಯಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಇದು ಹೇಳ್ತದೆ, ಭಾರತ ದೇಶ 2030 ಕನಿಷ್ಠ ಕೃಷಿಯನ್ನ ಬಿಟ್ಟು ಇತರೆ ಕ್ಷೇತ್ರದಲ್ಲಿ 9 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಲೇಬೇಕು. ಅಂದ್ರೆ ಇನ್ನು 8 ವರ್ಷಗಳ ಒಳಗೆ ಈ ದೇಶದಲ್ಲಿ 9 ಕೋಟಿ ಉದ್ಯೋಗಗಳು, ಎಲ್ಲಿ ಕೃಷಿಯನ್ನ ಹೊರತುಪಡಿಸಿ, ಕೃಷಿಯನ್ನ ಬಿಟ್ಟು ಇತರೆ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಸರ್ಕಾರ. ಇಲ್ಲ ಅಂದ್ರೆ ಭಾರತ ದೇಶ ಅಧೋಗತಿಗೆ ಹೋಗ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಇವರು ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಹಳ ತಮಾಷೆ ಅಂತ ಹೇಳಿದ್ರೆ, ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಜಾತಿ, ಧರ್ಮ, ದೇವರು, ಮಠ, ಮಂದಿರ, ಮಸೀದಿ, ಮನುಸ್ಮೃತಿ, ಮೊಟ್ಟೆ, ಮಾಂಸ, ಬಟ್ಟೆ, ತಲೆಕೆಟ್ಟಂತ ವಿಚಾರಗಳನ್ನು ತಗೊಂಡು ನಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಭಯಾನಕವಾಗಿರ್ತಕ್ಕಂಥ ಅಂಕಿಅಂಶ ಬಿಡುಗಡೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಸುಮಾರು 10 ಲಕ್ಷ ಮಕ್ಕಳು, 14 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ 10 ಲಕ್ಷ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿದಿದ್ದಾರೆ. ಒಂದು ಕಡೆ ಶಾಲೆಗೆ ಹೋಗುವ ಮಕ್ಕಳು ಶಾಲೆಯನ್ನ ಬಿಟ್ಟು ಮನೆಯಲ್ಲಿ ಉಳ್ಕೋತಾ ಇದ್ದಾರೆ. ಒಂದು ಕಡೆ ಓದಿ ಆಚೆ ಬಂದಿರತಕ್ಕಂಥ ಯುವಕರಿಗೆ ಉದ್ಯೋಗ ಇಲ್ಲ. ಈ ಸರ್ಕಾರಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ 10 ಲಕ್ಷ ಮಕ್ಕಳನ್ನ ಹೇಗೆ ಶಾಲೆಗೆ ತೆಗೆದುಕೊಂಡು ಬರಬೇಕು ಅನ್ನುವ ಚಿಂತೆ ಬಿಟ್ಟು
ಇವ್ರಿಗೆ ಮೊಟ್ಟೆ ಕೊಡ್ಬೇಕಾ, ತರಕಾರಿ ಕೊಡ್ಬೇಕಾ, ಇವ್ರಿಗೆ ಇಜಬ್ ಹಾಕ್ಸ್ಬೇಕಾ, ಇಜಬ್ ಹಾಕ್ಸ್ಬಾರ್ದಾ, ಇವರು ಮನುಸ್ಮೃತಿ ಓದ್ಬೇಕಾ, ಇನ್ನೊಂದು ಓದ್ಬೇಕಾ, ಇವ್ರು ನಾವ ಹಾಕೋಬೇಕಾ, ಇನ್ನೊಂದು ಹಾಕೋಬೇಕಾ ಅನ್ನುವಂತ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತಾಡಿಕೊಂಡು ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಇವತ್ತು ಎಂತಹ ಸಮಾಜವನ್ನ ಕಟ್ಟಲಿಕ್ಕೆ ಈ ರಾಜಕೀಯ ಪಕ್ಷಗಳು ಹೊಂಟಿದವೆ. ಯಾಕಂತ ಹೇಳಿದ್ರೆ ನಾಳೆ ಈ 10 ಲಕ್ಷ ಮಕ್ಕಳು ಶಾಲೆಯಿಂದ ದೂರ ಉಳ್ಕೊಂಡಿರ್ತಕ್ಕಂಥ ಮಕ್ಕಳು, ಇದೇ 10 ಲಕ್ಷ ಮಕ್ಕಳ ಪೈಕಿ ಎಷ್ಟು ಜನ ಸಮಾಜದ ಕಂಟಕರಾಗಿ ಬದಲಾಗ್ತಾರೆ, ಎಷ್ಟು ಜನ ಸಮಾಜ ಘಾತಕ ಶಕ್ತಿಗಳಾಗಿ ಪರಿವರ್ತನೆ ಆಗ್ತವೆ. ಈ ಮಕ್ಕಳ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯದ ಜೊತೆಗೆ ಕೂಡ ರಾಜಕಾರಣಿಗಳು ಆಟ ಆಡ್ತಾ ಇದ್ದಾರೆ. ನಾವು ಇವತ್ತು ಯುವಕರು ಸರ್ಕಾರಗಳನ್ನ, ನಮ್ಮನ್ನಾಳುವಂತ ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ನಮಗೆ ಉದ್ಯೋಗ ಕೊಡಿ, ನಮಗೆ ಶಿಕ್ಷಣ ಕೊಡಿ ಅಂತ ಕೇಳೋದನ್ನ ಬಿಟ್ಟು ಇವತ್ತು ನಾವು ಏನನ್ನ ಕೇಳ್ತಾ ಇದೀವಿ? ಮಂದಿರ ಕಟ್ಕೊಡಿ, ಮಸೀದಿ ಉರುಳಿಸಿ, ಮಂದಿರದ ಕೆಳಗೆ ಏನಿದೆ ನೋಡಿ, ಇದನ್ನ ಕೇಳ್ತಾ ಇರೋದು. ಹನುಮಂತ ಏನ್ ತಿಂತಿದ್ದ, ಲಕ್ಷ್ಮಣ ಏನ್ ತಿಂತಿದ್ದ, ಯಾರೊಬ್ಬ NEPಯ ಅಯೋಗ್ಯ ಅಧ್ಯಕ್ಷ ಹೇಳ್ತಾನೆ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷ, ನಾವು ಮಾಂಸ ತಿನ್ನಬಾರ್ದು, ಮಕ್ಕಳಿಗೆ ತಿನ್ನಿಸಬಾರ್ದು. ನೋಡಿ ಆ ಕಾಲದಲ್ಲಿ ಹನುಮಂತ ಹೆಂಗಿದ್ದ, ಇವನು ನೋಡಿದ್ನಂತೆ ಹನುಮಂತನ ಲಕ್ಷ್ಮಣನ, ಏನ್ ತಿಂತಿದ್ರು, ನಾವು ಹಾಗೆ ತಿನ್ಬೇಕಂತೆ. ಇಂಥ ಅವಿವೇಕಿಗಳು ಇವತ್ತು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ, ಸಮಾಜವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಪ್ರಶ್ನೆ ಉದ್ಯೋಗ ಮತ್ತು ಶಿಕ್ಷಣ. ಆದ್ರೆ ಇವತ್ತು ಈ ಉದ್ಯೋಗ ಮತ್ತು ಶಿಕ್ಷಣವನ್ನ ಬಿಟ್ಟು ಇವತ್ತು ಈ ದೇಶವನ್ನ, ರಾಜ್ಯವನ್ನ ಹಾಳು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಯಾಕಂದ್ರೆ ಯಾರು ವಿದ್ಯಾವಂತರಾಗ್ತಾರೆ, ಯಾರಿಗೆ ಉದ್ಯೋಗ ಸಿಗ್ತದೆ, ಅವರು ತನ್ನ ಕುಟುಂಬದ ಜೊತೆಗೆ ರಾಜ್ಯ ಮತ್ತು ದೇಶದ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಯಾವಾಗ ಮಕ್ಕಳನ್ನ ಶಾಲೆಯಿಂದ ಆಚೆ ಉಳಿಸ್ತಾರೆ, ಯಾವಾಗ ಯುವಕರನ್ನ ನಿರುದ್ಯೋಗಿಗಳಾಗಿ ಉಳಿಸ್ತಾರೆ, ಆಗ ಇವರು ಹೇಳುವಂತ ಸುಳ್ಳುಗಳನ್ನ ನಂಬಿ ಇವರ ಪರವಾಗಿ ತ್ರಿಶೂಲಗಳನ್ನ, ಖಡ್ಗಗಳನ್ನ ಹಿಡ್ಕೊಂಡು ಬೀದಿಗೆ ಇಳಿದು ಹೆಣಗಳನ್ನ ಉರುಳಿಸಿ ಆ ಹೆಣಗಳ ಮುಖಾಂತರ ಅಧಿಕಾರಕ್ಕೆ ಬರೋದಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ. ಇವತ್ತು ಇವ್ರಿಗೆ ಕಾಳಾಳುಗಳಾಗಿ ಕೆಲಸ ಮಾಡ್ಲಿಕ್ಕೆ ಇವ್ರಿಗೆ ಇವತ್ತು ಆಳುಗಳು ಬೇಕಾಗಿದ್ದಾರೆ. ಹಾಗಾಗಿ ಇವತ್ತು ಇವರನ್ನ ನಿಮ್ಮ ಮಕ್ಕಳನ್ನೇ ಬಳಸ್ಕೊತಾ ಇದ್ದಾರೆ. ನಿಮ್ಮ ಮಕ್ಕಳನ್ನ ಶಾಲೆಯಿಂದ ಒಳಗೆ ಆಚೆ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ, ಅವರ ಬಾವುಟಗಳನ್ನ ಕಟ್ಟಲಿಕ್ಕೆ, ಅವರ ತ್ರಿಶೂಲಗಳನ್ನ ಹಿಡಿಲಿಕ್ಕೆ, ಅವ್ರು ಹೇಳದಂತೆ ಹೆಣಗಳನ್ನ ಉಡಿಸ್ಲಿಕ್ಕೆ ಇವತ್ತು ಅವ್ರಿಗೆ ಮ್ಯಾನ್ ಪವರ್ ಬೇಕಾಗಿದೆ. ಉದ್ಯೋಗ ಕೊಟ್ಬಿಟ್ರೆ ಕೆಲಸ ಮಾಡ್ಕೋತಾನೆ. ಹಾಗಾಗಿ ಇವತ್ತು ಅವರನ್ನ ಉದ್ಯೋಗ ಇಲ್ದಂಗೆ, ಶಿಕ್ಷಣ ಇಲ್ದಂಗೆ ಮಾಡುವಂತ ಹುನ್ನಾರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಹುಶಃ ಈ ರಾಜ್ಯ ಮತ್ತು ಈ ದೇಶ ಎಲ್ಲಿಗೋಗುತ್ತೋ ಗೊತ್ತಿಲ್ಲ. ನೋಡಿ, ಸುಮಾರು 20 ರಿಂದ 29 ವರ್ಷ ವಯಸ್ಸಿದೆಯಲ್ಲ, ಆ ನಡುವೆ 80% ಯುವಕರು ಉದ್ಯೋಗ ಇಲ್ಲದೆ ಇದ್ದಾರೆ ಅನ್ನುವಂತ ಅಂಕಿಅಂಶ ಸಂಸ್ಥೆಗಳು ಬಿಚ್ಚಿಟ್ಟಿದ್ದಾವೆ. ಇದೆಂತ ಆಘಾತಕಾರಿಯಾಗಿರ್ತಕ್ಕಂಥ ಸುದ್ದಿ ಅಲ್ವಾ? ಕರ್ನಾಟಕ ಒಂದರಲ್ಲಿ 10 ಲಕ್ಷ ಮಕ್ಕಳು 14 ವರ್ಷಕ್ಕಿಂತ ಕೆಳಗೆ. ಇನ್ನ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಎಷ್ಟು ಜನ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ? ಅವರೆಲ್ಲ ಏನಾಗ್ತಿದ್ದಾರೆ? ದಿನ ಬೆಳಗಾದ್ರೆ ಕೊಲೆ, ಸುಲಿಗೆಗಳು, ಅತ್ಯಾಚಾರಗಳು ಯಾಕೆ ಜಾಸ್ತಿ ಆಗ್ತಿದಾವೆ? ನಮ್ಮ ಸಮಾಜದಲ್ಲಿ ಬೆಳೀತಾ ಇರ್ತಕ್ಕಂಥ ಅಪರಾಧದ ಪ್ರಕರಣಗಳಿಗೂ ಮತ್ತು ಇದಕ್ಕೇನಾದ್ರೂ ಸಂಬಂಧ ಇದೆಯಾ? ಶಿಕ್ಷಣ ಮತ್ತು ಉದ್ಯೋಗ ಇದೆಯಲ್ಲ, ಇದಕ್ಕೂ ಮತ್ತು ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ಏರ್ತಾ ಇರ್ತಕ್ಕಂಥ ಅಪರಾಧದ ಪ್ರಕರಣಗಳಿದಾವಲ್ಲ, ಇಲ್ಲಿ ನಡೀತಾ ಇರ್ತಕ್ಕಂಥ ಬೇರೆ ಬೇರೆ ರೀತಿಯಾದಂತಹ ಅಪರಾಧಗಳಿದಾವಲ್ಲ, ಇದಕ್ಕೂ ಡೈರೆಕ್ಟ್ ಕನೆಕ್ಷನ್ ಇಲ್ವಾ? ಯೋಚನೆ ಮಾಡಿ. ಯಾಕಂದ್ರೆ ಯಾವಾಗ ನಿಮ್ಮ ಮಕ್ಕಳು ಓದೋದಿಲ್ಲ, ಯಾವಾಗ ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ, ಆಗ ಇವರು ಬಹಳ ಸುಲಭವಾಗಿ ಅವ್ರಿಗೆ ಚೀಪ್ ಆಗಿ ಸಿಗ್ತಾರೆ. ಅವರ ಮಕ್ಕಳು ಮಾತ್ರ ಚೆನ್ನಾಗಿ ಓದ್ತಾರೆ, ವಿದೇಶಗಳಲ್ಲಿ ಹೋಗ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಸಂಬಳ ತಗೋತಾರೆ. ಕೊನೆಗೆ ಏನೂ ಇಲ್ಲ ಅಂದ್ರೆ ಅವರಪ್ಪ ಅವರಮ್ಮ ಇವ್ರಿಗೆ MLA, MP, ಕಾರ್ಪೊರೇಟರ್ಗಳು ಮಾಡಿ ಬಹುಶಃ ಸರ್ಕಾರದಲ್ಲಿ ಮಂತ್ರಿಗಳನ್ನು ಮಾಡ್ತಾರೆ. ಅವ್ರಿಗೆ ಒಳ್ಳೆ ಭವಿಷ್ಯ ಕೊಡ್ತಾರೆ. ಆದ್ರೆ ನಿಮ್ಮ ಮಕ್ಕಳಿಗೆ ಏನ್ ಕೊಡ್ತಾರೆ? ಇವತ್ತು ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕಾಗಿರೋದು, ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಸುಮಾರು 60 ಲಕ್ಷ ಉದ್ಯೋಗಗಳು ಖಾಲಿ ಇದಾವೆ. ಮಾನ್ಯ ಮೋದಿ ಅವರು 1.5 ವರ್ಷದಲ್ಲಿ 10 ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸ್ವಾಮಿ, ಈಗಾಗಲೇ 60 ಲಕ್ಷ ಉದ್ಯೋಗಗಳು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇದಾವೆ. ಅದನ್ನ ಭರ್ತಿ ಮಾಡಿ. ಒಬ್ಬ
ವ್ಯಕ್ತಿಗೆ ಸರ್ಕಾರಿ ಕೆಲಸ ಸಿಕ್ತು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಕನಿಷ್ಠ 6ರಿಂದ 8 ಜನ ತಮ್ಮ ಭವಿಷ್ಯವನ್ನು ರೂಪಿಸ್ಕೋತಾರೆ. 60 ಇಂಟು 8 ಎಷ್ಟಾಯ್ತು? ಅಷ್ಟು ಕೋಟಿ ಜನ ಬಡತನದಿಂದ ಮುಕ್ತರಾಗ್ತಾರೆ, ಅವರ ಒಳ್ಳೆ ಭವಿಷ್ಯ ಸಿಗ್ತದೆ. ಇವತ್ತು ನೀವು ಸರ್ಕಾರದಲ್ಲಿರ್ತಕ್ಕಂಥ ಉದ್ಯೋಗಗಳನ್ನ ಉಳಿಸ್ಕೊಂಡು ಸರ್ಕಾರದಲ್ಲಿ ಮತ್ತಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಬದಲಾಗಿ ಇವತ್ತು ಎಲ್ಲವನ್ನು ಖಾಸಗೀಕರಣ ಮಾಡುವ ಮುಖಾಂತರ, ಎಲ್ಲವನ್ನು ಗುತ್ತಿಗೆ ಕೊಡುವ ಮುಖಾಂತರ ಇವತ್ತು ನಮ್ಮ ದೇಶದಲ್ಲಿ ಇರತಕ್ಕಂಥ ಯುವಕರಿಗೆ ಉದ್ಯೋಗದ ಖಾತ್ರಿ ಇಲ್ದಂಗೆ ಮಾಡಿ, ಅವರಿಗೆ ಯಾವುದೇ ಭದ್ರತೆ ಇಲ್ದಂಗೆ ಮಾಡಿ, ಅವರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟು ಇವತ್ತು ಅವರ ಭವಿಷ್ಯದ ಜೊತೆಗೆ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ದೇಶದ ರೂಪಾಯಿ ಇದೆಯಲ್ಲ, ರೂಪಾಯಿ ಬೆಲೆಯನ್ನ ನೋಡಿ ಹೆಂಗ್ ಮಾಡ್ತೀವಿ ನಾವು. ಅಮೆರಿಕದವ್ರು ಬಂದು ನಮ್ಮ ಮುಂದೆ ತಲೆ ಬಾಗಿಸ್ಬೇಕಂತ ಹೇಳಿದವ್ರು ಇವತ್ತು ಸ್ವಾಮಿ 80 ರೂಪಾಯಿ ಮಾಡಿಟ್ಟಿದ್ರಲ್ಲ ಸ್ವಾಮಿ. ಅಮೆರಿಕನ್ ಡಾಲರ್ ನಮ್ಮ ರೂಪಾಯಿಗಳಲ್ಲಿ ಕನ್ವರ್ಟ್ ಆದ್ರೆ 80 ರೂಪಾಯಿ. $1 ಈಸ್ ಈಕ್ವಲ್ ಟು 80 rupees. ಯಾಕೆ? ಬಹುಶಃ ಡಾಲರ್ ಬೆಲೆ ಎಷ್ಟು ಏರ್ತಾ ಇದ್ರು ನಮ್ಗೆ ಯಾಕೋ ಬೇಜಾರಾಗ್ತಾ ಇಲ್ಲ. ಯಾಕಂದ್ರೆ ಬಹುಶಃ ಅಲ್ಲಿ ದುಡಿತಾರ ನಿಮ್ಮ ಮಕ್ಕಳೇ ಅಲ್ವಾ. ಅಲ್ಲಿಂದ ದುಡ್ಡು ತಂದಾಕ್ರೆ ದುಡ್ಡು ಜಾಸ್ತಿ ಆಗುತ್ತಲ್ಲ ನಿಮಗೆ ಸ್ವಂತ. ಅಂದ್ರೆ ನಿಮ್ಮ ಸ್ವಂತ ಲಾಭಕ್ಕೆ ದೇಶವನ್ನ ಹಾಳು ಮಾಡ್ತಾ ಇದ್ರಲ್ಲ ನೀವು. ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ದಂಗೆ ಮಾಡಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ದಂಗೆ ಮಾಡಿ, ನಿಮ್ಮ ಮಕ್ಕಳು ಶಾಲೆಯಲ್ಲಿ ಮನುಸ್ಮೃತಿ ಓದಿಸ್ತಾರಂತೆ, ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೊಟ್ಟೆ ಮಾಂಸ ಕೊಡಬಾರ್ದಂತೆ, ತಿನ್ನಬಾರ್ದಂತೆ, ಅವ್ರು ಹೇಳಿದ್ದನ್ನು ಮಾಡ್ಬೇಕಂತೆ. ಈ ರೀತಿಯಾಗಿ ಇವತ್ತು ಇಡೀ ರಾಜ್ಯ ಮತ್ತು ದೇಶದ ಸ್ವಾಸ್ಥ್ಯವನ್ನ ಹಾಳು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇವತ್ತು ಇಡೀ ದೇಶದ ಭವಿಷ್ಯವನ್ನ ಒಂದು ರೀತಿ ಏನಾಗುತ್ತೋ ಅನ್ನುವಂತ ಆತಂಕದಲ್ಲಿ ಎಲ್ಲರೂ ಇರೋ ಹಾಗೆ ಇವತ್ತು ಶ್ರೀಲಂಕಾ ಯಾವ ಗತಿಗೆ ಬಂದಿದೆ ಅಂತ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಭಾರತವು ಆ ಗತಿಗೆ ಹೋಗುತ್ತಾ ಅನ್ನುವಂತ ಆತಂಕ ಕಾಡ್ತಾ ಇದೆ. ಆದ್ರೆ ಇವತ್ತು ವ್ಯಕ್ತಿ ಪೂಜೆ ಮಾಡ್ತಕ್ಕಂಥ ಮತ್ತು ಇವತ್ತು ಬಹಳ ಆಶ್ಚರ್ಯ ಮತ್ತು ಆಘಾತ ಆಗ್ತಕ್ಕಂಥದ್ದು, ಇವತ್ತು ಒಂದು ಅನ್ರಿಜಿಸ್ಟರ್ಡ್ ಸಂಸ್ಥೆ, ನೋಂದಾವಣೆನೇ ಆಗದೆ ಇರತಕ್ಕಂಥ ಒಂದು ಸಂಸ್ಥೆ ಇವತ್ತು ಇಡೀ ಸರ್ಕಾರ ಮತ್ತು ದೇಶದ ಕುತ್ತಿಗೆಯನ್ನ ಹಿಡಿದು ಇಸುಕ್ತಾ ಇದೆ, ಉಸಿರು ಕಟ್ತಾ ಇದೆ. ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಆ ಸಂಘಟನೆ ಹೇಳ್ದಂಗೆ ಕೈ ಕಾಲು ಆಡಿಸ್ಕೊಂಡು, ಆ ಸಂಘಟನೆ ಹೇಳ್ದಂಗೆ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ನಾವೆಲ್ಲರೂ ಕೇಳಬೇಕಾಗಿರೋದು, ಸರ್ಕಾರಿ ಉದ್ಯೋಗಗಳನ್ನ ಜಾಸ್ತಿ ಮಾಡಿ, ಇರುವ ಉದ್ಯೋಗಗಳನ್ನ ತುಂಬ್ರಿ, ಕಾಂಟ್ರಾಕ್ಟ್ ಮಾಡೋದು ಬೇಡ. ಕಾಂಟ್ರಾಕ್ಟ್ ಅಂದ ತಕ್ಷಣ ನೋಡಿ, ಇವತ್ತು ನಮ್ಮ ದೇಶದಲ್ಲಿ ಬಹಳ ವಿಚಿತ್ರ ಮತ್ತು ಬಹಳ ಭಯಾನಕವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ನಮ್ಮ ದೇಶದಲ್ಲಿ ಸುಮಾರು 28 ಕೋಟಿ ಜನ ಅನ್ಆರ್ಗನೈಸ್ಡ್, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾರೆ. ಇದ್ರ ಪೈಕಿ ಅಂದ್ರೆ 28 ಕೋಟಿ ಜನ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಆಲ್ಮೋಸ್ಟ್ 25 to 26%, 25ರಿಂದ 26% ಈ ದೇಶದ ಜನಸಂಖ್ಯೆ ಉದ್ಯೋಗ ಮಾಡ್ತಕ್ಕಂಥವ್ರ ಪೈಕಿ ನೋಡಿ, ಅಂದ್ರೆ 28 ಕೋಟಿ ಜನ ಈ ದೇಶದಲ್ಲಿ 10,000ಕ್ಕಿಂತ ಕಡಿಮೆ ಸಂಬಳ. ಇನ್ನ ಎಷ್ಟೋ 94.11% ಒಟ್ಟು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರ ಪೈಕಿ ಸುಮಾರು 94% ಕೆಲಸ ಮಾಡೋ ಜನರಿಗೆ 10,000ಕ್ಕಿಂತ ಕಡಿಮೆ ಸಂಬಳ ಸಿಗ್ತದೆ. ಇನ್ನು ಕೇವಲ 4.3% ಜನರಿಗೆ 10ರಿಂದ 15,000 ಸಂಬಳ ಸಿಗ್ತಾ ಇದೆ. ಯಾರು ಇವರೆಲ್ಲ? 10,000 ರೂಪಾಯಲ್ಲಿ ನಿಮ್ಮ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಒಂದು ಸರ್ಕಾರ ತನ್ನ ಪ್ರಜೆಗಳಿಗೆ ತನ್ನ ಬದುಕನ್ನ ಕಟ್ಕೊಳ್ಳೋದಕ್ಕೆ, ತನ್ನ ಪ್ರತಿನಿತ್ಯದ ಬದುಕನ್ನ ನಡೆಸಲಿಕ್ಕೆ, ಅವನಿಗೆ ದುಡಿಮೆ ಮಾಡ್ಲಿಕ್ಕೆ, ಅವನು ಕೆಲಸ ಮಾಡ್ತಾ ಇರೋಷ್ಟು ದುಡ್ಡು ಕೊಡ್ಲಿಕ್ಕೂ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಸರ್ಕಾರ ಯಾಕೆ ಬೇಕು? ಸರ್ಕಾರನೇ ಕಾನೂನಿದೆ, ಏನಂತ? ಸಮಾನ ಕೆಲಸ ಸಮಾನ ವೇತನ. ಯಾರ್ರೀ ಇವ್ರಿಗೆಲ್ಲ ಈ ವೇತನ ಫಿಕ್ಸ್ ಮಾಡಿದವರು? ಈ ವೇತನ ಫಿಕ್ಸ್ ಮಾಡಿದವರು ಮನುಷ್ಯರೇ ಅಲ್ಲ. ಅವರು ಒಬ್ಬ ವ್ಯಕ್ತಿ 10,000 ರೂಪಾಯಲ್ಲಿ ಹೇಗೆ ಜೀವನ ಮಾಡ್ತಾನೆ? ಇದನ್ನು ಯೋಚನೆ ಮಾಡ್ಬೇಕಾಗಿದ್ದು ಯಾರು? ಸರ್ಕಾರ ಅಲ್ವಾ? ನನ್ನ ಪ್ರಜೆ, ಈ ದೇಶದ ಪ್ರಜೆ, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ 10,000 ರೂಪಾಯಿ ಆದಾಯ ತಗೊಂಡು ಮನೇಲಿರ್ತಕ್ಕಂಥ 3-4 ಜನರನ್ನ ಹೇಗ್ ಸಾಕ್ತಾನೆ? ಅವ್ರಿಗೆ ಶಿಕ್ಷಣ ಹೇಗೆ ಕೊಡಿಸ್ತಾನೆ? ಅವನ ಮನೆ ಬಾಡಿಗೆ ಎಲ್ಲಿಂದ ಕಟ್ತಾನೆ? ಅವನ ದಿನನಿತ್ಯದ ಖರ್ಚುಗಳನ್ನ ಹೇಗೆ ನಿಭಾಯಿಸ್ತಾನೆ? ಇದು ತಪ್ಪಲ್ವಾ? ಅವನು ಬದುಕುವ ಪ್ರತಿನಿತ್ಯ ಅವನ ಖರ್ಚಿಗೆ ಆಗುವಷ್ಟು ಸಂಬಳವನ್ನ
ನಿಗದಿ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಯೋಚನೆ ಮಾಡಿ. ಯಾಕಂದ್ರೆ ನೀವು ಎಷ್ಟು ಕಡಿಮೆ ದುಡಿತೀರೋ ಅಷ್ಟು ನಿಮ್ಮನ್ನ ಅವರು ಶೋಷಣೆ ಮಾಡಲಿಕ್ಕೆ ಸಾಧ್ಯ, ಅಷ್ಟು ನೀವು ಅವರ ಹಿಡಿತದಲ್ಲಿ ಇರಲಿಕ್ಕೆ ಸಾಧ್ಯ. ಯಾವಾಗ ನೀವು ಇಂಡಿಪೆಂಡೆಂಟ್ ಆಗ್ತೀರಿ, ಸ್ವತಂತ್ರರಾಗ್ತೀರಿ, ನೀವು ಅವ್ರ ಮಾತನ್ನ ಕೇಳೋದಿಲ್ಲ. ಹಾಗಾಗಿ ನೀವು ಅವರ ಹಿಡಿತದಲ್ಲೇ ಇರಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಕಾರಣಕ್ಕೆ ಇವತ್ತು ನೋಡಿ ನಿಮ್ಮನ್ನ ಕೇವಲ 8, 9, 5, 10 ಸಾವಿರ ರೂಪಾಯಿಗೆ ದುಡಿಸ್ಕೊತಾ ಇದ್ದಾರೆ. ಒಂದು ಸರ್ಕಾರ ಇದನ್ನ ನೋಡ್ಕೊಂಡು ಕೂತಿದೆ ಅಂದ್ರೆ ಇದು ನಮ್ಮ ಸರ್ಕಾರವ ಅಥವಾ ಬೇರೆ ಯಾವ್ದಾದ್ರು ಸರ್ಕಾರವ ಅಂತ ಯೋಚನೆ ಮಾಡ್ಬೇಕಾಗ್ತದೆ. ಬಹುಶಃ ಬ್ರಿಟಿಷರು ಈ ದೇಶ ಆಳ್ಬೇಕಾದ್ರೂ ಇಷ್ಟು ಹೀನಾಯವಾಗಿ ನಡ್ಕೋತಿರ್ಲಿಲ್ಲ. ತನ್ನ ಪ್ರಜೆಗಳು, ತನ್ನ ದೇಶದ ಪ್ರಜೆಗಳು ನೋಡಿ, ಇವರೆಲ್ಲ ಈ ದೇಶದಲ್ಲಿ ಇವತ್ತು ಕೂಡ ಕೋಟ್ಯಾಂತರ ಜನರು ಈ ದೇಶದಲ್ಲಿ ಬೆಳೀತಾ ಇರ್ತಕ್ಕಂಥ ಹಣ್ಣು ಹಂಪಲು ಇದೆಯಲ್ಲ, ಪಾಪ ಎಷ್ಟೋ ವ್ಯಕ್ತಿಗಳು ಇವತ್ತು ಅದನ್ನ ಬಹುಶಃ ಟೇಸ್ಟ್ ನೋಡಿರಲ್ಲ. ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ತಿನ್ಲಿಕ್ಕೆ ಇವ್ರಿಗೆ ಆಗ್ತಿಲ್ಲ, ಒಳ್ಳೆ ಬಟ್ಟೆ ತಗೊಳ್ಳಿಕ್ ಆಗ್ತಿಲ್ಲ, ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಆಗ್ತಿಲ್ಲ, ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋದಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ತನ್ನ ಪ್ರಜೆಗಳನ್ನ ಈ ದುಸ್ಥಿತಿಯಲ್ಲಿ ಇಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾ ಇಲ್ವಾ? ನನ್ನ ಪ್ರಜೆಗಳು ಈ ಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಯೋಚನೆ ಮಾಡಿ ಇವ್ರನ್ನ ಆ ಸ್ಥಿತಿಯಿಂದ ಹೊರತರ್ತಕ್ಕಂಥ ಜವಾಬ್ದಾರಿ ಸರ್ಕಾರದಲ್ವಾ? ಆದ್ರೆ ಇವರು ಯಾವ ರಾಜ್ಯದಲ್ಲಿ MLA ಕೊಂಡ್ಕೋಬೇಕು, ಯಾವ ರಾಜ್ಯದಲ್ಲಿ ಸರ್ಕಾರಗಳನ್ನ ಉರುಳಿಸ್ಬೇಕು, ಯಾವ ರಾಜ್ಯದಲ್ಲಿ ನಮ್ಮ ಸರ್ಕಾರವನ್ನು ತರಬೇಕು, ಯಾವ ಗನಂದಾರಿ ಕೆಲಸಕ್ಕೆ ನಿಮಗೆ ಸರ್ಕಾರ ಬೇಕು, ಯಾವ ಗನಂದಾರಿ ಕೆಲಸಕ್ಕೆ ನೀವು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಾಗಬೇಕು. ನಿಮ್ಮ ಪ್ರಜೆಗಳು ಇಂತಹ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಿದ್ರು, ನೀವು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಂದ್ರೆ ನಿಮಗೆ ಪ್ರಜೆಗಳ ಮೇಲೆ ಎಲ್ಲಿದೆ ನಿಮಗೆ ಕನಿಕರ? ಎಲ್ಲವನ್ನು ಕೂಡ ಅದಾನಿ ಅಂಬಾನಿಗಳಿಗೆ ಕೊಡ್ತಾ ದೇಶದ ಪ್ರಜೆಗಳನ್ನ ಭಿಕ್ಷುಕರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾವೆ ನಮ್ಮ ಸರ್ಕಾರಗಳು. ಇದನ್ನ ನಾವು ಪ್ರಶ್ನೆ ಮಾಡಬೇಕು. ನಮ್ಮನ್ನ ಆಳುವಂತ ದೊರೆ ಪ್ರತಿದಿನ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವ ಬಟ್ಟೆಯನ್ನ ಹಾಕೋತಾರೆ, ಸಾವಿರಾರು ರೂಪಾಯಿ ಊಟವನ್ನ ತಿಂತಾರೆ, ಲಕ್ಷಾಂತರ ರೂಪಾಯಿ ಕನ್ನಡಕ ಹಾಕ್ತಾರೆ, ಸಾವಿರಾರು ರೂಪಾಯಿ ಬೂಟ್ ಹಾಕ್ತಾರೆ, ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ತಿರುಗಾಡ್ತಾರೆ. ಆದ್ರೆ ಅವರನ್ನ ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ಜನ ಒಪ್ಪೊತ್ತಿನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. ಒಪ್ಪೊತ್ತಿನ ಊಟ ಇಲ್ಲದೆ ಒಬ್ಬ ರಾಜನಿಗೆ ತನ್ನ ಪ್ರಜೆಗಳು ಊಟ ಇಲ್ಲದೆ ಸಾಯ್ತಾ ಇದ್ರೆ, ಅವನು ವಿಜೃಂಭಣೆಯಿಂದ ಮೆರಿತಾ ಇದ್ರೆ ಆತನು ಖಂಡಿತವಾಗ್ಲೂ ಪರ್ವರ್ಟ್ ಆಗಿರ್ಬೇಕು. ಮನುಷ್ಯನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯನಾಗಿದ್ರೆ ನನ್ನ ಪ್ರಜೆಗಳು ಇಷ್ಟು ಕಷ್ಟದಲ್ಲಿದ್ದಾರೆ ಅಂತೇಳಿ ಆ ಕಷ್ಟಗಳಿಗೆ ಸ್ಪಂದಿಸ್ಬೇಕು. ಹಾಗಾಗಿ ಇವತ್ತು ದುಡಿಯುವ ಕೈಗಳಿಗೆ ಕೆಲಸದ ಜೊತೆಗೆ ಅವರಿಗೆ ಲಿವಿಂಗ್ ವೇಜಸ್, ಈ ಕಾಲಮಾನಕ್ಕೆ ತಕ್ಕಂತ ಅವರು ಪ್ರತಿನಿತ್ಯ ಅವ್ರಿಗೆ ಬೇಕಾಗಿರ್ತದನ್ನ ಗಳಿಸುವಷ್ಟು ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ವೇತನವನ್ನು ಕೊಡ್ಬೇಕು ಇವರಿಗೆ. ಯುವಜನರು, ಬುದ್ಧಿವಂತರು ನಾವು ಇದನ್ನ ಕೇಳೋದು ಬಿಟ್ಟು ಸರ್ಕಾರಕ್ಕೆ ನಮಗೆ ಅವರು ವಾಟ್ಸಪ್ಗಳ ಮುಖಾಂತರ ಸುಳ್ಳುಗಳನ್ನ ಕಳಿಸಿದ್ರೆ ಅದನ್ನ ನಂಬ್ಕೊಂಡು ನೀವು ಸಮುದಾಯಗಳ ನಡುವೆ, ಜಾತಿಗಳ ನಡುವೆ ವಿಷವನ್ನ ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಯೋಚನೆ ಮಾಡಿ, ನಾವು ಯಾರ ವಿರುದ್ಧವಾಗಿ ನಿಲ್ತಾ ಇದ್ದೀವಿ ಭಾರತ ದೇಶದಲ್ಲಿ? ನಮ್ಮ ವಿರುದ್ಧವಾಗಿ ನಮ್ಮನ್ನೇ ನಿಲ್ಲೋ ಹಾಗೆ ಮಾಡಿದ್ದಾರೆ. ಯಾಕಂದ್ರೆ ನಾವು ಒಬ್ಬರ ವಿರುದ್ಧವಾಗಿ ಒಬ್ಬರು ನಿಂತು ಇಲ್ಲಿ ಜಗಳ ಆಡ್ಕೊಂಡ್ರೆ ಅವರ ಆಳ್ವಿಕೆಯಲ್ಲಿ ಅವ್ರಿಗೆ ಬೇಕಾಗದನ್ನ ಅವ್ರು ಮಾಡ್ಕೋಬಹುದು. ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಸರ್ಕಾರಗಳನ್ನ, ನಮ್ಮ ನಡುವೆ ಇರತಕ್ಕಂಥ ವ್ಯಕ್ತಿಗಳಿಗಿಂತ ಇವತ್ತು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ. ಯಾಕಂದ್ರೆ ಇವತ್ತು ಇಡೀ ಸರ್ಕಾರ ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ, ಕರ್ನಾಟಕ ಸರ್ಕಾರ ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವ ಸ್ಥಿತಿಗೆ ಬಂದಿದ್ದಾರೆ. ಮಕ್ಕಳಿಗೆ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಸಾಕ್ಸ್ ಕೊಡ್ಲಿಕ್ಕೆ, ಶೂ ಕೊಡ್ಲಿಕ್ಕೆ ದುಡ್ಡಿಲ್ಲ. ಮಾನ್ಯ ಶಿಕ್ಷಣ ಮಂತ್ರಿಗಳು ಹೇಳ್ತಾರೆ, ಮಕ್ಕಳೇನ್ರಿ ಓದಕ್ರಿ ಬರೋದು, ಸಾಕ್ಸು ಶೂ ಹಾಕೊಳಕ್ ಬರಲ್ಲ ಅಂತ. ಆದ್ರೆ ಆಯ್ತು ಸ್ವಾಮಿ, ನಿಮ್ ಮಕ್ಕಳನ್ನ ಹಂಗೆ ಕಳಿಸಿ, ಬಟ್ಟೆ ಹಾಕ್ಸ್ತೆ, ಶೂ ಹಾಕ್ಸ್ತೆ, ಸಾಕ್ಸ್ ಹಾಕ್ಸ್ತೆ, ಶಾಲೆಗೆ ಕಳಿಸ್ರಿ ನಿಮ್ ಮಕ್ಕಳನ್ನ. ಮೊಟ್ಟೆ ತಿನ್ಬಾರ್ದು, ಮಾಂಸ ತಿನ್ಬಾರ್ದು, ಸಾತ್ವಿಕ ಆಹಾರ ರೀ, ಸಾತ್ವಿಕ ಆಹಾರ ಕೊಡ್ರಿ, ಯಾರು ಬೇಡ ಅಂತಾರೆ? ಸಾತ್ವಿಕ ಆಹಾರ ಕೊಡ್ರಿ, ಹಾಲು, ಡ್ರೈ ಫ್ರೂಟ್ಸು, ಹಣ್ಣು ಹಂಪಲು ಕೊಡ್ರಿ, ಕ್ವಾಲಿಟಿ ಫುಡ್. ಆ ಸಾತ್ವಿಕ ಆಹಾರ ತಿಂತೀವಿ. 5 ರೂಪಾಯಿ ಕೊಟ್ಟು ಮೊಟ್ಟೆ ತಗೊಳಕ್ಕೆ ಇವ್ರಿಗೆ ಆಗ್ತಾ ಇಲ್ಲ, ಇನ್ನಿವ್ರು 200 ರೂಪಾಯಿ ಕೊಟ್ಟು ಆಪಲ್ ತಗೊಂಡು ತಿನ್ಬೇಕಂತೆ. 100 ರೂಪಾಯಿ ಕೊಟ್ಟು ಚಿಕನ್ ತಿನ್ಕೊಳಕ್ಕೆ, ಪಾಪ ಚಿಕನ್ ತಗೊಳಕ್ಕೆ ಇವ್ರಿಗೆ ಶಕ್ತಿ ಇಲ್ಲ. ಇವ್ರು ಹೇಳೋ ಪ್ರಕಾರ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಡ್ರೈ ಫ್ರೂಟ್ಸ್ ತಗೊಂಡು ತಿನ್ಬೇಕಂತೆ, ಕೆಜಿಗೆ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಇವತ್ತು ಸರ್ಕಾರಗಳು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ?
ಇವತ್ತು ನಮ್ಮನ್ನ ತಮ್ಮ ಪ್ರಜೆಗಳು ನಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥ ದೇವರು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆ ಮಾಡದೆ ಪ್ರಜೆಗಳನ್ನ ಬಹಳ ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಜೆಗಳು ಪ್ರಶ್ನಿಸಬೇಕಾಗಿದೆ, ನಮಗೆ ಉದ್ಯೋಗ ಕೊಡಿ, ಶಿಕ್ಷಣ ಕೊಡಿ ಅಂತ. ನಮಸ್ಕಾರ, ನೋಡ್ತಾ ಇರಿ. ನಾನು ನಿಮ್ಮ ಹರಿರಾಮ್, ಕರ್ಣ 1 ನ್ಯೂಸ್.